ಇನ್ನೇನು ಯುಗಾದಿ ಹಬ್ಬ ಬರ್ತಿದೆ. ನಮ್ಮ ಭಾರತೀಯರೆಲ್ಲರಿಗೂ ಕೂಡ ಈ ಯುಗಾದಿ ಹಬ್ಬವೇ ಹೊಸ ವರ್ಷದ ಆರಂಭ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಪ್ರಕೃತಿಯ ಗಿಡ ಮರಗಳು ಕೂಡ ತಮ್ಮ ಹಣ್ಣೆಲೆಯನ್ನು ಉದುರಿಸಿ ಹೊಸ ಚಿಗುರಿನಿಂದ ಕಂಗೊಳಿಸ್ತಾ ಇರ್ತದೆ. ಹೀಗಾಗಿ ಯುಗಾದಿ ಬರೋದು ಈ ಹೊಸ ಒಂದು ಪ್ರಕೃತಿಯ ಬದಲಾವಣೆಯ ಜೊತೆಗೆ ಹೊಸ ವರ್ಷ ಆರಂಭದೊಂದಿಗೆ ಈ ನಮ್ಮ ಹಬ್ಬ ಯುಗಾದಿ ಬರ್ತದೆ. ಈ ಹೊಸ ವರ್ಷದ ಆರಂಭಕ್ಕೆ ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ಕೂಡ ಅನುಕರಣೆ ಮಾಡುವ ಮನುಷ್ಯ ಕೂಡ ತನ್ನ ಮನೆಯನ್ನು ತೊಳೆದು ಬಳಿದು ಹೊಸ ವಸ್ತುಗಳನ್ನು ಹೊಸ ಬಟ್ಟೆಗಳನ್ನು ಖರೀದಿ ಮಾಡಿ ತಾನೂ ಕೂಡ ಹೊಸ ಮನುಷ್ಯ ಹೊಸ ವರ್ಷಕ್ಕೆ ಸಜ್ಜಾಗುವ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಹೊಸ ಬಟ್ಟೆಗಳನ್ನು ಖರೀದಿ ಮಾಡುವುದರ ಜೊತೆಗೆ ಪುರುಷರು ಒಂದು ದಾರವನ್ನು ಕೂಡ ಈ ಯುಗಾದಿ ಹಬ್ಬದಲ್ಲಿ ಖರೀದಿ ಮಾಡ್ತಾರೆ. ಅದೇ ಯುಗಾದಿ ದಾರ ಉಡುದಾರ. ಪುರುಷರು ಹೊಸ ಬಟ್ಟೆಗಳ ಜೊತೆಗೆ ಈ ಉಡುದಾರವನ್ನು ಯಾಕೆ ತಪ್ಪದೆ ಖರೀದಿ ಮಾಡ್ತಾರೆ? ಈ ಉಡುದಾರನ ಮಹಿಳೆಯರು ಹಾಕ್ಕೊಳ್ಬಾರ್ದ? ಈ ಉಡುದಾರ ಹಾಕೋದ್ರಿಂದ ಪುರುಷನಿಗೆ ಆಗುವ ಲಾಭಗಳೇನು? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ. ನಿನ್ನೆ ನಮ್ಮ ಶಿರಾದ ಮಂಗಳವಾರ ಸಂತೆಯಲ್ಲಿ ಈ ಪುರುಷರ ಉಡುದಾರವನ್ನು ಇಬ್ಬರು ಮಹಿಳೆಯರು ಭರ್ಜರಿ ವ್ಯಾಪಾರ ಮಾಡ್ತಿದ್ದಿದ್ದು ಕಂಡುಬಂತು. ಈ ಯುಗಾದಿ ಹಬ್ಬ ಇನ್ನೇನು ಒಂದು ವಾರ 3 ದಿನ ಇದೆ ಅನ್ನುವಾಗ ಹೀಗೆ ಬಹಿರಂಗವಾಗಿ ಈ ಪುರುಷರ ಉಡುದಾರಗಳನ್ನು ಪ್ರತ್ಯೇಕವಾಗಿ ಮಾರಾಟ ಮಾಡುವಂಥ ದೃಶ್ಯಗಳು ಸಂತೆಯಲ್ಲಿ ಕಂಡುಬರುವಂಥದ್ದು ಸಾಮಾನ್ಯವಾಗಿದೆ. ಈ ಯುಗಾದಿ ಹಬ್ಬವನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಹೀಗೆ ಸಂತೆಗಳಲ್ಲೆಲ್ಲ ಈ ಉಡುದಾರವನ್ನು ಮಾರಾಟ ಮಾಡೋದಿಲ್ಲ. ಪುರುಷರು ತಮ್ಮ ಸೊಂಟಕ್ಕೆ ಈ ಉಡುದಾರವನ್ನು ಕಟ್ಕೊಳ್ಳೋದು, ಅದರಲ್ಲಿಯೂ ಪ್ರತಿ ಯುಗಾದಿ ಹಬ್ಬದಲ್ಲಿ ಹೊಸ ಉಡುದಾರವನ್ನು ಬದಲಾಯಿಸುವಂಥದ್ದು ಒಂದು ಸಂಪ್ರದಾಯವೇ ಆಗಿದೆ. ಈ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮಗು ಹುಟ್ಟಿದಾಗ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ಉಡುದಾರವನ್ನು ಕಟ್ತಾರೆ. ನಂತರ ಅದು ಪುರುಷರು ಮಾತ್ರ ಕಟ್ಕೊಳ್ಳೋದ್ರ ಮೂಲಕ ರೂಢಿ ಆಗ್ತದೆ. ಉಡುದಾರಗಳನ್ನು ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಪಂಚಲೋಹಗಳಿಂದಲೂ ಮಾಡ್ತಾರೆ. ಆದರೆ ಹೆಚ್ಚಾಗಿ ನೀವಿಲ್ಲಿ ಏನು ನೋಡ್ತಿದ್ದೀರಲ್ಲ, ಕೆಂಪು ಮತ್ತು ಕಪ್ಪು ದಾರ ಇವುಗಳನ್ನೇ ಕಟ್ಟಿಕೊಳ್ಳುವಂಥದ್ದು ಹೆಚ್ಚಾಗಿ ನಡೆದು ಬಂದಿದೆ. ಸಿರಾ ಸಂತೆಯಲ್ಲಿ ಇಬ್ಬರು ಮಹಿಳೆಯರು ಮಾರಾಟ ಮಾಡುತ್ತಿದ್ದ ಈ ಉಡುದಾರಗಳು ಕಾಟನ್ನು, ನೈಲಾನು ಇತ್ಯಾದಿ 4-5 ತರಾವರಿನಲ್ಲಿ ಇದ್ವು. ಈ ಉಡುದಾರವನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಪುರುಷರಿಗಾಗುವ ಪ್ರಥಮ ಲಾಭ ಏನಪ್ಪ ಅಂದರೆ, ಈ ಉಡುದಾರ ಇದ್ದರೆ ಪಂಚೆಯನ್ನು ಆರಾಮಾಗಿ ಕಟ್ಕೊಳ್ಬೋದು, ಅಂದರೆ ಆ ಉಡುದಾರಕ್ಕೆ ಸಿಕ್ಕಿಸ್ಕೊಳ್ಬೋದು. ಹಾಗೆ ನಮ್ಮ ಪ್ಯಾಂಟೋ ನಿಕ್ಕರೋ ಬಿದ್ದೋಗ್ತಿದ್ರೆ ಅದನ್ನು ಕೂಡ ಉಡುದಾರ ಸಿಗಾಕಿ ಅದು ಭದ್ರವಾಗಿ ನಿಲ್ಲಂಗೆ ಮಾಡ್ಬೋದು. ಇದು ಪ್ರಥಮ ಲಾಭ ಅಂತ ಅಂದ್ಕೊಳ್ಳೋಣ. ಆದರೆ ಆಯುರ್ವೇದ ತಜ್ಞರ ಪ್ರಕಾರ ಈ ಉಡುದಾರವನ್ನು ಹಾಕಿಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಆರೋಗ್ಯಕರ ಲಾಭಗಳು ಕೂಡ ಇದ್ದಾವೆ. ಇದೇ ಆಯುರ್ವೇದ ತಜ್ಞರ ಪ್ರಕಾರ ನಾವು ಉಡುದಾರವನ್ನು ಹಾಕಿಕೊಳ್ಳುವಾಗ ಅದು ನಮ್ಮ ಒಕ್ಕಳಿನಿಂದ ಕೆಳಗೂ ಇರಬಾರ್ದು, ಮೇಲೂ ಇರಬಾರ್ದು, ಒಕ್ಕಳಿಗೆ ಸಮಾನಾಂತರವಾಗಿರಬೇಕು ಅಂತ ಹೇಳ್ತಾರೆ. ಈ ಉಡುದಾರವನ್ನು ನಾವು ಒಕ್ಕಳ ಬಳಿ ಹಾಕ್ಕೊಳ್ಳೋದ್ರಿಂದ ಈ ಬಟ್ಟಿ ಬೀಳೋದು ಅಥವಾ ಕಳು ಬೀಳೋದು ಅಂತಾರಲ್ಲ, ಆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಉಡುದಾರವನ್ನು ಹುಟ್ಟಿದ ಇನ್ನೂ ಚಿಕ್ಕ ಮಗುವಿಗೆ ಯಾಕೆ ಹಾಕ್ತಾರಪ್ಪ ಅಂದರೆ, ಆ ಮಗುವಿನ ಜನನೇಂದ್ರಿಯ ಅಂದರೆ ಪುರುಷರ ಶಿಸ್ತಿನ ಸಮತೋಲನವಾಗಿ ಬೆಳೀಲಿಕ್ಕೆ ಈ ಉಡುದಾರವೇ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಈ ಉಡುದಾರ ನಮ್ಮ ಸೊಂಟದಲ್ಲಿ ಅತ್ತ ಸರಿದಾಡೋದ್ರಿಂದ ಇದರಿಂದ ನಮ್ಮ ನರನಾಡಿಗಳಲ್ಲಿ ಒಂದು ಸಂಚಲನ ಉಂಟಾಗಿ ರಕ್ತ ಸಂಚಾರ ಉತ್ತೇಜನಗೊಳ್ತದೆ ಅಂತಲೂ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಈ ಉಡುದಾರ ಹಾಕೋದ್ರಿಂದ ಅವುಗಳಿಗೆ ದೃಷ್ಟಿ ಆಗೋದಿಲ್ಲ ಅನ್ನುವ ಮಾತು ಇದೆ. ಹಾಗೆ ಈ ಉಡುದಾರ ಮುಂದೆ ಬೆಳೆದಂತೆ ಪುರುಷರು ಹಾಕ್ಕೊಳ್ತಾರಲ್ಲ, ಅವರಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಮಹಿಳೆಯರು ಯಾಕೆ ಈ ಉಡುದಾರವನ್ನು ಹಾಕ್ಕೊಳ್ಬಾರ್ದು? ಯಾಕೆ ಹಾಕ್ಕೊಳ್ಬಾರ್ದು ಅಲ್ಲ, ಅವರು ಕೂಡ ಹಾಕ್ಕೊಳ್ಬೇಕು ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಪುರುಷರಿಗಾಗುವ ಆರೋಗ್ಯಕರ ಲಾಭಗಳು ಈ ಉಡುದಾರವನ್ನು ಮಹಿಳೆಯರು ಹಾಕಿದರೆ ಅವ್ರಿಗೂ ಕೂಡ ಈ ಆರೋಗ್ಯಕರ ಲಾಭಗಳು ಇವೆ ಅಂತಾರೆ. ಹೀಗಾಗಿ ಕೆಲ ಮಹಿಳೆಯರು ಕೂಡ ಈ ಉಡುದಾರವನ್ನು ಧರಿಸ್ತಾರೆ ಅಂತಲೂ ಹೇಳ್ತಾರೆ. ಸರಿ, ಮತ್ತು ಉಡುದಾರದಿಂದ ಇಷ್ಟೆಲ್ಲ ಆರೋಗ್ಯಕರ ಲಾಭಗಳಿವೆ ಅಂದಮೇಲೆ ಈ ಯುಗಾದಿಗೆ ಹೊಸದೊಂದು ಉಡುದಾರನ ತಾವೆಲ್ಲರೂ ಕೂಡ ತೊಡ್ತೀರಿ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂಬರುವ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ತೆ.